ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಕೃಷ್ಣ ಬೈರೇಗೌಡರು. ಹಲ್ಲೆ ಮಾಡಿದವರನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ 10 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದೇವೆ. ಪ್ರಮುಖ ಆರೋಪಿ ಬಸವರಾಜ್ ಪಡುಕೋಟೆ ಅವರನ್ನು ಬಿಡಲ್ಲ. ಅವರು ಇವರು ಅಂತ ಅನಿಸ್ಕೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ ಬಿಡಿ ಆ ವ್ಯಕ್ತಿಗೆ. ಈ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದೇನೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು. ಅಧಿಕಾರಿಗಳ ಪರವಾಗಿ ನಾವು ದೃಢವಾಗಿ ನಿಲ್ತೇವೆ. ಅಧಿಕಾರಿಗಳ ಮೇಲೆ ಯಾರೇ ಹಲ್ಲೆ ಮಾಡಿದ್ರು ಯಾರನ್ನು ಬಿಡೋದಿಲ್ಲ. ಗೂಂಡಾಗಿರಿ ಮಾಡಿದವರಿಗೆ ಕೃಷ್ಣ ಬೈರೇಗೌಡ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರಕ್ಷಣೆ ಕೊಡಲೇಬೇಕು. ಅದು ಕೃಷ್ಣ ಬೈರೇಗೌಡರ ಜವಾಬ್ದಾರಿ ಮತ್ತು ಸರ್ಕಾರದ ಜವಾಬ್ದಾರಿ. ಅಧಿಕಾರಿಗಳಿಗೇನು ಅವಶ್ಯಕತೆ ಇಲ್ಲ ಇದೆಲ್ಲ ಮಾಡೋದು. ಸರ್ಕಾರ ಏನು ಹೇಳ್ತಾ ಇದೆಯೋ ಅದನ್ನು ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಸೊ ಅಧಿಕಾರಿಗಳು ಸಾರ್ವಜನಿಕವಾಗಿ ಹೋಗ್ತಾರೆ ಅಂತ ಅಂದ್ರೆ ಅವ್ರ ಜೊತೆಗೆ ಒಂದಿಷ್ಟು ಜನ ಪೊಲೀಸ್ನವ್ರು ಇರಲೇಬೇಕು. ಇಂಥ ಗೂಂಡಾಗಳಿರ್ತಾರೆ, ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರಣೆ. ಇಂಥ ಗೂಂಡಾಗಳಿಂದ ಪಾಪ ಅವರ ಜೀವಕ್ಕೇನಾದ್ರೂ ಹಾನಿ ಆದ್ರೆ ಏನ್ ಮಾಡೋದು? ದೊಡ್ಡ ದೊಡ್ಡ ಮಟ್ಟದಲ್ಲಿ ಗಾಯಗಳಾದ್ರೆ, ಈಗ ಪೆಪ್ಪರ್ ಸ್ಪ್ರೇ ಹೊಡೆದು ಕಣ್ಣಿಗೇನಾದ್ರೂ ಆಗಿದ್ರೆ, 20 ದಿನ ಆಗಿದೆ, ಯಾರಿಗೂ ಏನು ಘಟನೆಗಳಾಗಿಲ್ಲ, ಎಲ್ಲೂ ಏನು ಇಂಥ ಗೂಂಡಾವರ್ತನೆ ಆಗಿಲ್ಲ. ಈಗ ಶಿವಾಜಿನಗರದಲ್ಲಿ ಆಗುತ್ತೆ ಅಂತ ಅಂದ್ರೆ ಏನರ್ಥ? ಕೃಷ್ಣ ಬೈರೇಗೌಡರಂತೂ ಈ ಒಂದು ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅವರೆಲ್ಲರ ಮೇಲೆ 307 ಸೆಕ್ಷನ್ ಅನ್ನೇ ಹಾಕಬೇಕು ಅಂತಾನು ನಾನು ಪೊಲೀಸ್ ಅವರಿಗೆ ತಾಕೀತು ಮಾಡಿದ್ದೇನೆ. ಯಾಕಂದ್ರೆ ಅವರು ಗಂಭೀರ ಹಲ್ಲೆಯನ್ನೇ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ 307 ಸೆಕ್ಷನ್ ಅನ್ನೇ ಹಾಕಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಯಾರಾದರೂ ತೊಂದರೆ ಆದರೆ ಅವರು ಬರಬೇಕು, ಅಧಿಕಾರಿಗಳ ಹತ್ರ ಅಥವಾ ನಮ್ಮ ಹತ್ರ ಮಾತಾಡಬೇಕು, ತೊಂದರೆಗೆ ಪರಿಹಾರ ತಗೊಳ್ಬೇಕು. ಅದನ್ನು ಬಿಟ್ಟು ಸಾರ್ವಜನಿಕ ಕೆಲಸ ಮಾಡ್ತಾ ಇರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸಲಿಕ್ಕೆ ಆಗೋದಿಲ್ಲ ಅನ್ನೋದು ದೂರದ ಮಾತು. ಅವ್ರ ಮೇಲೆ ನಾವು ಎಲ್ಲ ಕಾನೂನು ಕ್ರಮ ತಗೊಳ್ತೇವೆ. ನಾವು ಇದರಲ್ಲಿ ಮುಲಾಜೆ ಇಲ್ಲ, ನೋ ಕಾಂಪ್ರಮೈಸ್. ಮತ್ತು ಯಾರು ಇದನ್ನ ಮಾಡಿದ್ದಾರೆ ಅವ್ರ ಮೇಲೆ ಎಕ್ಸಾಂಪ್ಲರಿ ಆಕ್ಷನ್ ಅನ್ನು ಕೂಡ ನಾವು ತೆಗೆದುಕೊಳ್ಬೇಕಾಗತ್ತೆ. ಈಗ ಅರೆಸ್ಟ್ ಮಾಡಿದ್ದೇವೆ, 307 ಕೇಸ್ ಹಾಕ್ತೇವೆ. ಅವ್ರನ್ನ ನಾವು ಕಸ್ಟಡಿಗೂ ಕೂಡ ತಗೊಂಡು 307 ಅಂದ್ರೆ ನಾನ್ ಬೈಲಬಲ್ ಸೆಕ್ಷನ್, ಅದನ್ನ ಹಾಕಿ ಅವರಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಾವು ಫಾಲೋ ಅಪ್ ಮಾಡ್ತೇವೆ. ಬೇರೆವರೆಗೂ ನಾನು ಮನವಿ ಮಾಡ್ತೇನೆ, ಈ ರೀತಿ ಕಾನೂನನ್ನ ನಿಮ್ಮ ಕೈಗೆ ತಗೊಂಡು ನಮ್ಮ ಅಧಿಕಾರಿಗಳ ಮೇಲೆ ನೀವೇನಾದ್ರೂ ಹಲ್ಲೆ ಮಾಡಿದ್ರೆ ಉಗ್ರ ಕ್ರಮವನ್ನ ತಾವು ಎದುರಿಸಬೇಕಾಗತ್ತೆ. ನಿಮಗೇನಾದ್ರೂ ತೊಂದರೆ ಆದ್ರೆ, ತಪ್ಪಾಗಿದ್ರೆ ಬೇರೆ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ, ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿ, ಅಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಯಾರು ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ರೌಡಿಸಮ್ಗೆ ನೀವು ಇಳಿದ್ರೆ, ಕಾನೂನನ್ನ ಕೈಗೆ ತೆಗೆದುಕೊಂಡು ನೀವು ಗೂಂಡಾಗಳ ತರ ವರ್ತನೆ ಮಾಡಿದ್ರೆ, ಇದು ನಮ್ಮ ಸಹನೆಯ ಎಲ್ಲೆಯನ್ನ ಮೀರಿ ನಮ್ಮ ಪ್ರತಿಕ್ರಿಯೆಯನ್ನ ನೀವು ಎದುರಿಸಬೇಕಾಗತ್ತೆ. ಸೊ ಇದು ಗಂಭೀರ ಎಚ್ಚರಿಕೆ ಬೇರೆ ಎಲ್ಲವರೆಗೂ ಕೂಡ. ಕಾನೂನು ಪ್ರಕಾರ ನಮ್ಮ ಅಧಿಕಾರಿಗಳು ಅವರಿಗೆ ಅಡ್ಡಿಪಡಿಸೋದು ಅಥವಾ ಹೇಳಲಿಕ್ಕೆ ಬಯಸ್ತೇನೆ, ಇದನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಕಾರ್ಯರೂಪದಲ್ಲೂ ಕೂಡ ಮಾಡ್ತೇವೆ. ಇದರಿಂದ ಕೆಲವರು ತೊಂದರೆಯನ್ನು ಕೂಡ ಅನುಭವಿಸಬೇಕಾಗತ್ತೆ. ಈ ಕೇಸ್ನಲ್ಲಿ ನಾವು ಈಗಾಗಲೇ 10 ಜನವನ್ನ ಪೊಲೀಸರು ಇಟ್ಕೊಂಡು ಬಂದಿದ್ದಾರೆ. ನಾನು ಪ್ರತಿ ಕ್ಷಣ DCP ಅವ್ರ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದೇನೆ. ಮತ್ತು ಆ ಮೇಯ್ನು ಈಗ ತಕ್ಷಣ ನನಗೆ ಆ ಮೇಯ್ನು ಬಸವರಾಜು, ಆ ಗ್ಯಾಂಗ್ ಲೀಡರು, ಅವನು ಮೋಸ್ಟ್ಲಿ ಅವನೇನು ಈ ತರ ದಂಧೆಯಲ್ಲಿ ಇದ್ದಾನೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ನನಗೆ ಇಲ್ಲಿವರೆಗೂ ಬಂದಿರೋ ಪ್ರಾಥಮಿಕ ವರದಿ ಪ್ರಕಾರ ಅವನನ್ನ ಕೂಡಲೇ ಅರೆಸ್ಟ್ ಮಾಡಿ, ಸಾಧ್ಯ ಆದ್ರೆ ಅವನ ಮೇಲೆ ಗೂಂಡಾಗಿರಿ ಕೇಸನ್ನು ಕೂಡ ಹಾಕಬೇಕು ಅಂತಾನು ನಾನು ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಸಾಕಷ್ಟು ಬಾರಿ ಬಡವರು ಹೊಟ್ಟೆಪಾಡಿಗಾಗಿ ಅಲ್ಲಿ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುವಂತ ನಿಜವಾದಂತಹ ಬಡವರು ಇದ್ದಾರೆ.